ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾ ನಾವಿವತ್ತು ಸಂಡೇ ರೆಡಿಯಾಗಿ ಹೊರಟಿರೋದು ತೇರು ಬೀದಿ ಹತ್ರ. ಹಾರವಳ್ಳಿ ಬಿಟ್ಟು ಮುಂದೆ ಹೋದರೆ ತೇರು ಬೀದಿ ಅಂತ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮವರು ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ದೇವ್ರು ಮಾಡ್ತಿದ್ರು. ಪಕ್ಕದೂರಲ್ಲಿ ದೇವ್ರು ಬಂದಿತ್ತು, ಅದಕ್ಕೆ ವೀವ್ಸ್ ಮಾಡ್ಕೊತ ಹೋದ್ವಿ. ಇದು ಆನ್ ದ ವೇ ಹೋಗ್ತಾ ಇದು ಹೊಳೆ ನೀರಿಲ್ಲ, ಈಗ ಬೇಸಿಗೆ ಅಲ್ವಾ, ಎಲ್ಲ ಕಡೆ ನೀರು ಕಮ್ಮಿ. ಮತ್ತು ಮರಳವಾಡಿ ಬಿಟ್ಟು ಮುಂದೆ ಹೋದರೆ ಸ್ವಲ್ಪ ಘಾಟ್ ಸೆಕ್ಷನ್ ಬರುತ್ತೆ. ಇಲ್ಲಿ ಈವ್ನಿಂಗ್ ಟೈಮ್ ಆನೆಗಳು ಓಡಾಡ್ತವೆ ಅಂತ ಅಲ್ಲಿ ಊರವ್ರು ಹೇಳ್ತಾರೆ. ನಾವು ಹೋಗಿದ್ದು ತೇರು ಬೀದಿ. ಮರಳವಾಡಿ ಬಿಟ್ಟು ಮುಂದೆ ಹೋದರೆ ತೇರು ಬೀದಿ. ನಮ್ಮ ದೊಡ್ಡಮ್ಮ ಊರಲ್ಲಿ ಒಂದು ಕರ್ನರೆ ಊಟ ಇತ್ತು, ಅಲ್ಲಿಗೆ ಹೋಗಿದ್ವಿ. ಊಟ ಕಬಾಬು, ಬೋಟಿ ಗೊಜ್ಜು, ಮಟನ್ ಸಾರು, ಮುದ್ದೆ ಮಾಡ್ಸಿದ್ರು, ತುಂಬ ಚೆನ್ನಾಗಿತ್ತು. ಹಳ್ಳಿ ಕಡೆ ಹೇಳ್ಬೇಕಾ, ನಾಟಿ ಸ್ಟೈಲ್ ಸೂಪರಾಗಿರುತ್ತೆ. ಎಲ್ಲರೂ ಊಟ ಮಾಡ್ಕೊತ ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ದೊಡ್ಡಮ್ಮನ ಮನೆ ಮುಂದೆ ಸಬ್ಸಿಗೆ ಸೊಪ್ಪು ಹಾಕಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಅದೊಂದು ವಿಡಿಯೋ ಮಾಡಿದೆ. ನನಗೂ ಈ ಥರ ಹಾಕ್ಬೇಕು ಅಂತ ಪ್ಲ್ಯಾನ್ ಇದೆ. ಇದು ನೋಡಿ ಅಜ್ಜಿ ಮೊಮ್ಮಗಳು ಎಷ್ಟು ಚೆನ್ನಾಗಿ ಜಗಳ ಆಡ್ತಿದ್ದಾರೆ. ಅವಳು ಬರೀ ಎಲ್ಲರಿಗೂ ಬೈಯೋದು. ಇದು ಅಣ್ಣನ ಪಾಪು ತೊಟ್ಲು ನೋಡ್ಬಿಟ್ಟು ಹೋಗಿ ಮಲಗಿದ್ದಾನೆ, ನಾನು ಮಲ್ಕೋತೀನಿ ಅಂತ. ಆಮೇಲೆ ಇದು ಹಳ್ಳಿ ಮನೆ, ಹೆಂಚಿನ ಮನೆ ತುಂಬ ಚೆನ್ನಾಗಿರುತ್ತೆ. ಇದು ಹಟ್ಟ ಅಂತಾರಲ್ಲ, ಅದಕ್ಕೆ ಈ ಥರ ಎಲ್ಲ ಸಿಗಲ್ಲ ಈಗ ವಿಡಿಯೋ ಮಾಡೋಕ್ಕೆ ಅಂತ ಮಾಡಿದೆ. ಇನ್ನು ನಮ್ಮ ತಮ್ಮ, ಆಮೇಲೆ ನಮ್ಮ ದೊಡ್ಡಮ್ಮನ ಮಗಳು ಎರಡನೇ ಪಾಪು ಆಗಿತ್ತು, ನಾವು ಹೋಗಿರಲಿಲ್ಲ ನೋಡೋಕ್ಕೆ. ಇವತ್ತೇ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಪಾಪು. ಆಮೇಲೆ ಎಲ್ಲ ಅವ್ರದ್ದು ದೊಡ್ಡ ಮಗಳು ಇವಳು ತುಂಬ ಬಾಯಿ ಬಡಿಕೆ, ಎಲ್ಲರಿಗೂ ಬಾಯಿ ಮಾಡ್ತಾಳೆ. ಹಾಯ್ ಮಾಡೋಂತಷ್ಟು ತಿನ್ನೋದು ಕೆಳಗಡೆ ಇಟ್ಬಿಟ್ಟು ಹಾಯ್ ಮಾಡ್ತಿದ್ದಾಳೆ. ಆಮೇಲೆ ಹೆಡಿಕಾಯಿ ಇಟ್ಕೊಂಡು ಬಂದಿದ್ರು ಹಳ್ಳದಿಂದ, ಹೆಡಿಕಾಯಿ ಕ್ಲೀನ್ ಮಾಡ್ತಿದ್ರು ಅಜ್ಜಿ ದೊಡ್ಡಮ್ಮ ಎಲ್ಲ. ಇದು ನೋಡಿ ಹೆಡಿಕಾಯಿ ಹೆಂಗಿದೆ, ಎಲ್ಲ ಬದುಕಿತ್ತು, ಕಚ್ಚುತ್ತೆ. ಆದರೆ ನಾನು ಹಿಡ್ಕೊಂಡಿಲ್ಲ, ಎಲ್ಲರೂ ಬಂದಿರೋರು ಗೆಸ್ಟ್ ಎಲ್ಲ ಹೋಗ್ತಾ ಇದ್ರು. ಆಮೇಲೆ ಅದನ್ನು ನಾನು ಮನೆಗೆ ತೊಗೊಂಡು ಬಂದೆ. ಹೆಡಿಕಾಯಿ ಡಿಶ್ ಮಾಡಿದ್ದೆ ಮನೆ ಮೇಲೆ, ಅದೊಂದು ವಿಡಿಯೋ ಹಾಕ್ತೀನಿ. ಇದು ನಮ್ಮ ತಮ್ಮ. ನನಗೆ ರೇಗಿಸ್ತಿದ್ದೆ, ಒಂದು ಹುಡುಗಿ ಇದ್ರೆ ಹೇಳಿ ಫ್ರೆಂಡ್ಸ್ ಅಂತ. ಹಳ್ಳಿ ಕಡೆ ಇರೋ ಮೀಸೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಬಾಯಿ ಮಾಡ್ತಿದ್ದಾರೆ. ಹೊರಟ್ವಿ, ಎಲ್ಲ ಮುಗಿಸ್ಕೊಂಡು ಮಟನ್ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡ್ತಾ ಇವ್ರೂರಿಗೆ ನಾನು ಬೇಸಿಗೆ ರಜಕ್ಕೆಲ್ಲ ಹೋಗ್ತಾ ಇದ್ವಿ. ಆಗಾಗ ವರ್ಷಕ್ಕೆ ಒಂದ್ಸತಿ ಎರಡು ಸತಿ ಹೋಗ್ತಿದ್ವಲ್ಲ, ಅದು ನೆನಪಾಯಿತು. ತುಂಬ ವರ್ಷಗಳ ನಂತರ ನಾವು ಹೋಗಿದ್ದು ಈ ಮನೆಗಳು, ಆ ರೋಡ್ ನೋಡ್ರೆ ಅದೇ ಎಲ್ಲ ನೆನಪಾಗುತ್ತೆ. ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹೆಡಿಕಾಯಿ ಸಾಂಬಾರು ಮನೆಗೆ ಬಂದು ನಾನು ಮಾಡಿದ್ದೀನಿ. ಅದು ಬೇರೆ ಲಾಗಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.